ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ನಿಲ್ಲಿಸ್ರಿ. ಆ ಕಾರ್ ಡಿಕ್ಕಿ ಒಳಗೆ ಏನೋ ಕಾಣಕತ್ತೈತಿ, ಸ್ವಲ್ಪ ಝೂಮ್ ಮಾಡ್ರಿ. ಓಕೆ ಸರ್. ಲೇ ಬಸ್ಯಾ, ನೀನು ಶಿವಣ್ಣನ ಮೂಟಿ ಕಟ್ಟಿದೆಯಲ್ಲ, ಆ ಮೂಟಿ ಇದನ್ನು ನೋಡು. ಸರ್, ಇಂಥದ್ದೇ ಚೀಲ ಸರ್, ಆದರೆ ಗ್ಯಾರಂಟಿ ಅದೇ ಚೀಲ ಅಂತ ಹೇಳೋಕೆ ಗೊತ್ತಾಗ್ತಿಲ್ಲ ಸರ್. ಸರ್, ಇನ್ನೊಂದು 3 ಸೆಕೆಂಡ್ ಹಿಂದೆ ಬರ್ರಿ. ಓಕೆ. ಹಾ, ಇಲ್ಲಿಂದ ಪ್ಲೇ ಮಾಡ್ರಿ. ಎಸ್, ನನಗೆ ಯಾಕೋ ಶಿವಣ್ಣನ ಇದ ಕಾರ್ನಾಗ ಶಿಫ್ಟ್ ಮಾಡೋಣ ಅಂತ ಅನ್ಸಾಕತ್ತೈತಿ. ಇವ್ರೆ, ಆ ಡ್ರೈವರ್ ಸೀಟ್ದಾಗ ಯಾರೋ ಕುಂತಾರಲ್ಲ, ಅವ್ರಿಗೆ ಝೂಮ್ ಮಾಡ್ರಿ. ಮುದುಕ ಲೇ ಬಸ್ಯಾ, ಆ ಡ್ರೈವರ್ ಸೀಟ್ದಾಗ ಕುಂತಾರಲ್ಲ ಮುದುಕ, ಅವನು ನಿನಗೆ ಏನ್ರ ಗೊತ್ತಾನೆ? ಇಲ್ಲ ಸರ್. ಇಂದ್ರ, ನಿನಗೆ? ಇಲ್ಲ ಸರ್. ವಿಷಯ ನಾನು ಅನ್ಕೊಂಡಷ್ಟು ಸರಳ ಇಲ್ಲ. ಇದನ್ನ ಬೇರೆ ರೀತಿ ಹಂಗೆ ಪತ್ತೆ ಮಾಡಬೇಕು. ಇಂದ್ರ, ನೀನು ಶಿವಣ್ಣನ ಹೊಡೆದಾಗ ಅಂದಾಜು ಎಷ್ಟೊತ್ತಾಗಿರ್ಬೋದು? 10ರಿಂದ 11 ಗಂಟೆ ಆಗಿರ್ಬೋದು ಸರ್. ನೀನು ಚೀಲ್ದ ಹಾಕ್ಕೊಂಡೋದಾಗ ಎಷ್ಟೊತ್ತಾಗಿತ್ತು? ಸರ್, ನಾನು ಆ ಬಾಡಿನ ಎಳ್ಕೊಂಬಂದು ಎಳ್ನೀರು ಚೀಲದಲ್ಲಿ ಹಾಕಿ ಆ ಕ್ವಾರೆ ಹತ್ರ ಹಾಕೋಷ್ಟೊತ್ತಿಗೆ 12 ಗಂಟೆ ಆಗಿರ್ಬೋದು ಸರ್. 10:30, 12. ಆದರೆ ಈ ಕಾರು ವಾಪಸ್ ಹೋಗ್ತಿರೋದು ಸಂಜೆ 6 ಗಂಟೆಗೆ. ಸರ್, ಸಂಜೆ 6 ಗಂಟೆಗೆ ಕಾರು ವಾಪಸ್ ಹೊಂಟೈತಿ ಅಂತಂದ್ರೆ ಅದು ಬಂದಿರೋದು ರೆಕಾರ್ಡ್ ಆಗಿರ್ಬೇಕು ಅಲ್ಲ? ಹೌದು ಸರ್. ಅವತ್ತು ಬೆಳಗಿಂದ ಚೆಕ್ ಮಾಡ್ರಿ. ಅವತ್ತು ಕಾರು ಎಷ್ಟು ಗಂಟೆಗೆ ಎಂಟರ್ ಆಗೈತಿ ಅನ್ನೋದು ಗೊತ್ತಾಗ್ತೈತಿ. ಸರ್, ಓಕೆ ಸರ್. ಸರ್, ಬೆಳಗ್ಗೆ 10 ಗಂಟೆಗೆ ಎಂಟ್ರಿ ಆಗಿದೆ ಸರ್. ಕಾರು ಮುಂಜಾನೆ 10 ಗಂಟೆಗೆ ಎಂಟ್ರಿ ಆಗೈತಿ. ಲೇ ಬಸ್ಯಾ, ಅವತ್ತು ನೀ ಕಾರ್ ಎಲ್ಲರ ನೋಡಿದ್ದೇನೆ? ನೆನಪು ಮಾಡ್ಕೋ. ಇಲ್ಲ ಸರ್. ಇಂದ್ರ, ನೀ ನೋಡಿದ್ದೇನ್ರ ನೆನಪು? ಇಲ್ಲ ಸರ್. ಸರಿ, ನಡೀತೈತೆ. ಈ ಕಾರು ಮುಂಜಾನೆ 10 ಗಂಟೆಗೆ ಎಂಟ್ರಿ ಆಗೈತಿ. ಇಂದ್ರ, ನೀನು ಒಂದು 10:30, 11 ಗಂಟೆಗೆ ಶಿವಣ್ಣನ ಮೇಲೆ ಅಟ್ಯಾಕ್ ಮಾಡಿ, ಇವ 12 ಗಂಟೆ ಸುಮಾರ ಮೂಟಿ ಕಟ್ಟಿ ಕ್ವಾರಿ ಕಡೆ ತೊಗೊಂಡು ಹೋಗ್ಯಾನ. ಸೊ ಇವ ಮುಂಜಾನೆ 10 ಗಂಟೆಗೆ ಎಂಟ್ರಿ ಆದವ, ಸಂಜೆ 6 ಗಂಟೆವರೆಗೂ ವೇಟ್ ಮಾಡಿ ಆಮೇಲೆ ಬಾಡಿ ಸಾಕ್ಸ್ಯಾನ. ಏನಿದ್ರ ಕಾರಣ? ಇನ್ನೊಂದ್ಸಲ ಪ್ಲೇ ಮಾಡ್ರಿ ಅದನ್ನ. ಓಕೆ ಸರ್. ಒಂದು ಸೆಕೆಂಡ್. ಕಾರ್ ಟೈರ್ ಝೂಮ್ ಮಾಡ್ರಿ. ಓಕೆ ಸರ್. ಕಾರ್ ಟೈರ್ ಪಂಚರ್ ಆಗೈತಿ. ಸ್ಟೆಪ್ನಿ ಚೇಂಜ್ ಮಾಡ್ಲಾರ್ದ ಅವ ಕಾರ್ ಹಂಗ ಹೊಡ್ಕೊಂಡು ಹೊಂಟಾನಂತಂದ್ರೆ ಅವನ ಹತ್ರ ಸ್ಟೆಪ್ನಿ ಇಲ್ಲ. ಹಂಗಾರೆ ಇಲ್ಲೇ ಹತ್ರದಾಗಿರೋ ಪಂಚರ್ ಅಂಗಡಿ ಇಲ್ಲ ಮೆಕ್ಯಾನಿಕ್ ಅಂಗಡಿಗೆ ಕಾರ್ ತೊಗೊಂಡು ಹೋಗಿರೋದಂತೂ ಖರೆ. ಸಾಹೇಬ್ರೆ, ಇಲ್ಲಿ ಹತ್ರದಾಗ ಯಾವ್ದಾರ ಮೆಕ್ಯಾನಿಕ್ ಅಂಗಡಿ, ಪಂಚರ್ ಅಂಗಡಿ? ಸರ್, ಸುತ್ತಮುತ್ತ ಇರೋದ್ರಲ್ಲಿ ಮಾರುತಿ ಗ್ಯಾರೇಜ್ ಒಂದೇ. ಅದು ಸುಮಾರು ಇಲ್ಲಿಂದ 5 ಕಿಲೋಮೀಟರ್ ಇದೆ ಸರ್. ನೈಸ್, ಕರೆಕ್ಟ್. ಫುಟೇಜ್ ಎಲ್ಲ ಬರೋಬ್ಬರಿ ಕಾಪಿ ಮಾಡ್ಕೊರಿ. ಥ್ಯಾಂಕ್ ಯು ಸರ್. ಓಕೆ ಸರ್, ಥ್ಯಾಂಕ್ ಯು.
ಜ್ಯೋತಿ, ನಾನು ಬರ್ತೀನಿ. ಎಲ್ಲಿಗೆ? ಮನೆಗೆ ಜ್ಯೋತಿ. ಆ ಮನೆಗೆ ನಿಮ್ಮ ಅಣ್ಣ ಕಾಣಿಸ್ತಾ ಇರ್ಬೇಕಾದ್ರೆ ನೀನ್ ಬಂದಿಲ್ಲ. ಇವಾಗ ಯಾಕೆ ಬರ್ತಾ ಇದೆಯಾ ತುಳಸಿ? ಅದು ಹಾಗಲ್ಲ ಜ್ಯೋತಿ. ತುಳಸಿ ದಯವಿಟ್ಟು, ಅದು ನನ್ನ ಗಂಡನ ಮನೆ. ನಿನ್ ಗಂಡನ ಮನೆ ಅಲ್ಲಿದೆ. ಈ ಮನೆ ಕಾಲಿಡೋ ಯೋಗ್ಯತೆ ಕೂಡ ನಿನಗಿಲ್ಲ. ಇನ್ಮೇಲೆ ನಿನ್ ದಾರಿ ನಿನಗೆ, ನನ್ನ ದಾರಿ ನನಗೆ. ದಯವಿಟ್ಟು ನನ್ನ ದಾರಿಗೆ ಬರೋ ಪ್ರಯತ್ನ ಮಾಡಬೇಡ ಅಣ್ಣ. ಇವ್ರ ಮನೆಗೆ ಬಿಟ್ಬಿಡಿ. ಜ್ಯೋತಿ, ಸರ್ ನಮಸ್ಕಾರ. ಏನಾಯ್ತು ಸರ್? ನಮಸ್ಕಾರ. ನಿಮ್ಮ ಬಂಕ್ನಾಗ ಪಂಚರ್ ತಿಂತಾರೇನಪ್ಪ? ಹೌದು ಸರ್. ಎಲ್ಲದ ನಾವು ಪಂಚರ್ ತಿದ್ದಾವ್. ಕಿರಣ, ಏ ಕಿರಣ. ಸರ್ ಸರ್ ಇವನೇ ಕಿರಣ್ ಅಂತ. ಈ 2 ದಿವಸದ ಹಿಂದೆ ವೈಟ್ ಅಂಬಾಸಡರ್ ಕಾರ್ ಏನ್ರ ಇಲ್ಲಿ ಪಂಚರ್ ತಿದ್ದಿಸ್ಕೊಳಕ್ಕೆ ಬಂದಿತ್ತಾನೆ? ಸರ್ ದಿನ 100 ಕಾರ್ಗಳು ಬರ್ತವೆ, ಹೆಂಗೆ ನೆನ್ಪಿಟ್ಕೊಳಕ್ಕಾಗತ್ತೆ ಸರ್? ಅದು ಖರೆ. ಸ್ವಲ್ಪ ಚಲೋತ್ನಂಗೆ ಯೋಚನೆ ಮಾಡ. ಸಂಜೆ ಮುಂದೆ ಒಂದು 6:30-7 ಗಂಟೆ ಆಗಿರಬೇಕು. ಆ ಟೈಮ್ದಾಗ ಯಾವುದಾದ್ರೂ ವೈಟ್ ಅಂಬಾಸಡರ್ ಕಾರು ಅದನ್ನು ಓಡಿಸ್ಕೊಂಬಂದವ ಒಬ್ಬವ ಮುದುಕ. ಸರ್ ಹೌದೌದು, ನೆನಪಾಯ್ತು ಸರ್. ಅವತ್ತೊಂದಿನ ಮುತ್ಕಪ್ಪ ಬಂದಿದ್ದ ಸರ್. ಸರ್ ನಾನು ಅವತ್ತೆಲ್ಲೋ ಹೋಗ್ಬೇಕಿತ್ತು ಸರ್, ಆದರೆ ಆ ಮುತ್ಕಪ್ಪ ಎಷ್ಟು ಹೇಳಿದ್ರು ಬಿಡಲಿಲ್ಲ ಸರ್. ಸರ್ ಪಂಚರ್ ಹಾಕೊಡು ಅಂತ ಪಟ್ಟಿಡ್ಕೊಂಡು ಕುತ್ಕೊಂಡ್ಬಿಟ್ಟ ಸರ್. ಸರ್ ಪಂಚರ್ ಹಾಕೊಟ್ಟೆ ಸರ್. ಸರ್ ಒಂದು ಪಂಚರಿಗೆ 2,000 ರೂಪಾಯಿ ಕೊಟ್ಟ ಸರ್. ಏಯ್, ನೀನು ಹೇಳಕತ್ತಿದ್ದು ಖರೆ ಆಯ್ತು ಹೌದಿಲ್ಲ? ಯಾಕಂದ್ರೆ ಆ ಮುದುಕ ನಮಗೆ ಕೇಸಿಗೆ ಸಂಬಂಧಪಟ್ಟಂಗೆ ಬೇಕಾಗ್ಯಾನ. ಸರ್ ನಾನು ಹೇಳ್ತಿರೋದು ನಿಜ ಸರ್. ಇದಕ್ಕಿಂತ ಮೊದಲು ಆ ಮುದುಕನೆಲ್ಲರೂ ನೋಡಿದ್ದೆ ನಿನ್ನ ಸುತ್ತಮುತ್ತ? ಇಲ್ಲ ಸರ್, ಅವತ್ತೇ ಮೊದಲು ಸರ್. ಆ CCTV ಕ್ಯಾಮ್ರಾ ವರ್ಕಿಂಗ? ಹಾಂ ವರ್ಕಿಂಗಲ್ಲಿದೆ ಸರ್. ತೋರ್ಸ್ ನೋಡಿ. ಸರ್ ಬನ್ನಿ ಸರ್. ಜೊತೆವಾ